ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಬ್ಯಾಚ್ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಹೊಸ ವರ್ಷಾಚರಣೆ ಹೇಗೆ ಮಾಡ್ತಾರೋ ನಮ್ದು ಉಗಾದಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೊಸ ವರ್ಷ ಬರ್ತಕ್ಕಂಥದ್ದು, ಹರ್ಷ ತರತಕ್ಕಂಥದ್ದು. ಆ ಟೈಮಲ್ಲಿ ಇರ್ತಕ್ಕಂಥ ಗ್ರಹಗಳ ಮೇಲೆ ನಾವು ಲಗ್ನವನ್ನ ನೋಡಿ ಮಾಡ್ತೀವಿ. ಆದ್ರೆ ಇಲ್ಲಿ ಬೇಸಿಕಲಿ ಏನ್ ಬೇಕು, ರಾಶಿಗಳಲ್ಲಿ ಬರೋದಿಲ್ಲ. ಇಲ್ಲಿ ಈ ರಾಶಿಗೆ ಬರೋದಿಲ್ಲ, ಲಗ್ನದ ಮೇಲೆನೆ ಬರೋದು. 8ನೇ ತಾರೀಕು ಏಪ್ರಿಲ್ 2024 ಗ್ರಹಗಳು ಎಲ್ಲೆಲ್ಲಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ತಗೊಂಡಿದ್ದೀನಿ. ಇವತ್ತು ಮೇಷ ಲಗ್ನ ಅಂತ ತಗೋಣ. ಮೇಷ ಜನರಲ್ ಆಗಿ ರಾಶಿ ತಗೊಳ್ತಾರೆ. ಮೇಷ ಲಗ್ನಾಧಿಪತಿ 11ನೇ ಮನೇಲಿದ್ದಾನೆ. ಇದು 11ನೇ ಮನೆ ಆಗತ್ತೆ. ಈಗ 1, 2, 3 ಅಂತ ನಾವು ಹಾಕೊಂಡು ಹೋಗ್ಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ವಿಭಿನ್ನವಾಗಿ ಬರುತ್ತೆ. ಇದನ್ನ ನಾವು ಲಗ್ನ ಮಾಡ್ಕೊಂಡ್ರೆ 1ನೇ ಮನೆ, 2ನೇ ಮನೆ, 3, 4, 5, 6, 7, 8, 9, 10, 11, 12ನೇ ಮನೆ. ಸೊ ಈ ವಿಚಾರದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥವನು 11ನೇ ಮನೇಲಿರೋದ್ರಿಂದ ಮೇಷ ಲಗ್ನದಲ್ಲಿ ಹುಟ್ಟಿರೋರಿಗೆಲ್ಲಾನು ಕೂಡ ಉಗಾದಿ ವರ್ಷ ಭವಿಷ್ಯದಿಂದ ಸ್ವಲ್ಪ ಅವ್ರ ಜಾತಕದಲ್ಲಿ ಏನೇ ಇದ್ರೂ ಕೂಡ ಲಾಭವನ್ನ ತರುತ್ತೆ. ಸೊ ಮೇಷ ಲಗ್ನದವ್ರಿಗೆ ಈ ಒಂದು ವಿಚಾರದಲ್ಲಿ ಬರ್ತಕ್ಕಂಥದ್ದು ಮೊದಲು. ಲಗ್ನಾಧಿಪತಿ ಇಲ್ಲಿ 11ನೇ ಮನೆ ಬಂದಿದೆ. ಹಾಗೆ ಇದೇ ಲಗ್ನದವ್ರಿಗೆ ದ್ವಿತೀಯಾಧಿಪತಿ ಅಂದ್ರೆ ದುಡ್ಡಿನ ವಿಚಾರ, ಕುಟುಂಬ ವಿಚಾರದಲ್ಲಿ 12ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಶುಕ್ರ ಸ್ವಲ್ಪ ವ್ಯಯವನ್ನ ಮಾಡಿದ್ರು ಕೂಡ ಶುಕ್ರ ಉಚ್ಚ ಸ್ಥಾನವನ್ನು ಪಡೆದಿರೋದ್ರಿಂದ ಒಳ್ಳೆ ಶುಭ ಕಾರ್ಯಕ್ಕೆ ಶುಭ ವಿಚಾರಕ್ಕೆ ಹಣವ್ಯಯ ಆಗ್ತಕ್ಕಂಥದ್ದು ತೋರಿಸುತ್ತೆ. 3ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಯಾರ್ಯಾರಿಗೆ ಸ್ವಲ್ಪ ವಾಕ್ಚಾತುರ್ಯದಲ್ಲಿ ಅಥವಾ ವಾಕಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥವ್ರಿಗೆ ಸ್ವಲ್ಪ ಈ ಒಂದು ಮುಂದಿನ ಸಂವತ್ಸರ ಬರ್ತಕ್ಕಂಥದ್ದು ಸ್ವಲ್ಪ ಅವರಿಗೆ ಧೈರ್ಯವನ್ನು ತಂದುಕೊಡುತ್ತೆ. ಮಾತಿನಲ್ಲಿ ಜನಗಳನ್ನ ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಒಂದು ಉಗಾದಿಯ ಭವಿಷ್ಯ ಮೇಷ ಲಗ್ನದವ್ರಿಗೆ ಆಗಿರ್ತಕ್ಕಂಥದ್ದು. ಚತುರ್ಥಾಧಿಪತಿ ಅಂದ್ರೆ ಮನೆ ವಿಚಾರ, ಮನೆ ಕಟ್ಟೋ ವಿಚಾರ ಅಥವಾ ಮನೆಯ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಸ್ವಲ್ಪ ದುಃಖಕರವಾಗಿರ್ತಕ್ಕಂಥ ಒಂದು ಸಮಯ. ಅಂದ್ರೆ ಯಾರ್ಯಾರು ತಾಯಿ ವಿಚಾರದಲ್ಲಿ ಅನಾರೋಗ್ಯ ಏನಾರು ಇತ್ತು ಅಂದ್ರೆ ಸ್ವಲ್ಪ ಅದರಿಂದ ಏನಾದ್ರು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ತಾಯಿಯ ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು, ತಾಯಿಯ ವಿಚಾರದಲ್ಲಿ ಸ್ವಲ್ಪ ದುಃಖವನ್ನ ಅನುಭವಿಸ್ತಕ್ಕಂಥ ಒಂದು ವಿಚಾರ ಗೋಚಾರ ಪರದಲ್ಲಿ ನಾವು ಇಲ್ಲಿ ತಗೊಳ್ತೀವಿ ಲಗ್ನಕ್ಕೆ. ಹಾಗೆ ಮನೆಯ ವಿಚಾರದಲ್ಲೂ ಕೂಡ ಅನೇಕ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು. ಚತುರ್ಥಾಧಿಪತಿ 12ರಲ್ಲಿದ್ದಾಗ ಅನೇಕ ಹಣ ಪೋಲಾಗ್ತಕ್ಕಂಥದ್ದು, ಹಣ ದುಡ್ಡು ಲಾಸ್ ಆಗ್ತಕ್ಕಂಥದ್ದು, ಮನೆ ವಿಚಾರಕ್ಕೆ ಯಾವುದಕ್ಕೂ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಯ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಹಾಗೆ ಪಂಚಮ ವಿಚಾರ ಬಂದಾಗ ಸುಖ ಸ್ಥಾನ ಅಂತ ನಾವು ಕರಿತೀವಿ, ಎಂಜಾಯ್ಮೆಂಟ್ ಸ್ಥಾನ ಅಂತ ಕರಿತೀವಿ. 12ರಲ್ಲಿರ್ತಕ್ಕಂಥದ್ದು ಭೋಗ ಸ್ಥಾನ ಅಂತ ಕರೆದಾಗ ಅನೇಕ ವಿಚಾರಗಳಲ್ಲಿ ಸುಖವನ್ನು ಉಂಟು ಮಾಡ್ತಾನೆ. 5ನೇ ಅಧಿಪತಿ 12ರಲ್ಲಿ ಸೂರ್ಯ ಕೂತಿದ್ದಾಗ ಸುಖವನ್ನು ಉಂಟು ಮಾಡ್ತಾನೆ. ಆದರೆ ಹಣಕಾಸು ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ದುಡ್ಡು ಪೋಲ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ ಲಗ್ನದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಮೇಷ ಲಗ್ನದವರಿಗೆ ಹೆಚ್ಚು ಶ್ರಮವನ್ನ, ಅಂದ್ರೆ ಅವರೇ ಒಂದು ಹೆಚ್ಚು ಶ್ರಮವನ್ನ ಹಾಕಬೇಕು ಅನ್ನೋ ಒಂದು ಪರ್ಯಾಯ ಇಲ್ಲಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಸಪ್ತಮ ಅಂತಕ್ಕಂಥದ್ದು ಹೆಂಡತಿ ಅಥವಾ ಗಂಡ ಅಂತಾನೂ ಬರುತ್ತೆ. ಕೆಲವೊಂದ್ಸತಿ ಸಪ್ತಮ ಅಂತಂದ್ರೆ ಪಬ್ಲಿಕ್ ಅಂತಾನೂ ಬರುತ್ತೆ. ಸಪ್ತಮಾಧಿಪತಿ 12 ಇದ್ದಾಗ ನಿಮಗೆ ಪಬ್ಲಿಕ್ ಇಂದ ಅಥವಾ ಪಾರ್ಟ್ನರ್ ಇಂದ ವೈಮನಸ್ಯವನ್ನ ಉಂಟಾಗ್ತಕ್ಕಂಥದ್ದು ಅಥವಾ ತಾತ್ಕಾಲಿಕವಾಗಿ ಸಪರೇಷನ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಗೋಚಾರ ರೀತಿ ನಾವು ಹೇಳ್ತಾ ಇರ್ತಕ್ಕಂಥದ್ದು. ದಶಾಭುಕ್ತಿಗಳು ಬಂದಾಗ ಅದ್ರ ಇನ್ನೂ ಸ್ವಲ್ಪ ನಾನು ಹೇಳಿರ್ತಕ್ಕಂಥ ಗ್ರಹಗಳು ಇಲ್ಲಿರತಕ್ಕಂಥ ಗ್ರಹಗಳು ಗೋಚಾರದಲ್ಲಿ ಬಂದಾಗ ಆ ಮನೆಯ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇದು ಜನರಲ್ ಎಫೆಕ್ಟ್ ನಾನು ಹೇಳ್ತಾ ಇರೋದು.
ಅಷ್ಟಮಾಧಿಪತಿ ಆಯುಷನ್ನು ಕೊಡ್ತಕ್ಕಂಥದ್ದು, ಆರೋಗ್ಯದ ದೀರ್ಘಾಯು ಕೊಡ್ತಕ್ಕಂಥದ್ದು, ಆಪರೇಷನ್ಗಳು ಅಥವಾ ಈ ಒಂದು ಆಕ್ಸಿಡೆಂಟ್ ಕೊಡ್ತಕ್ಕಂಥ ಒಂದು ಸ್ಥಾನವಾಗಿದೆ. ಆದರೆ 11ನೇ ಮನೇಲಿ ಕೂತಿರೋದ್ರಿಂದ, ಲಾಭ ಸ್ಥಾನದಲ್ಲಿರೋದ್ರಿಂದ ಬಹಳಷ್ಟು ಒಳ್ಳೆಯದೇ ಆಗುತ್ತೆ. ಅದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಬರಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಸಮಯ, ಅಥವಾ ಹೆಂಡತಿ ಅಥವಾ ಗಂಡನಿಂದ ಆಸ್ತಿ ಬರತಕ್ಕಂಥದ್ದು, ಅಥವಾ ಅನಾಯಾಸದ ದುಡ್ಡು ಬರತಕ್ಕಂಥ ಒಂದು ಕಾಂಬಿನೇಷನ್ ವಿಶೇಷವಾಗಿ ಇಲ್ಲಿ ಲಾಭದಾಯಕವಾಗಿ ಕಂಡು ಬರುತ್ತೆ. ನವಮ ಅಂತಂದ್ರೆ ಪ್ರಯಾಣ ಹೇಳ್ತೀವಿ, ತಂದೆ ಸ್ಥಾನ ಅಂತ ಕರೀತಾರೆ, ಹಾಗೆ ಹೆಚ್ಚಿನ ವಿದ್ಯಾಭ್ಯಾಸ ಅಂತಲೂ ಕರಿತೀವಿ. ಇಲ್ಲಿ 9ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲಿ ಇರೋದ್ರಿಂದ, 1ನೇ ಮನೆಯಲ್ಲಿರೋದ್ರಿಂದ, ಸೊ ತಂದೆಯಿಂದ ಒಳ್ಳೆ ಒಂದು ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ದೂರ ಪ್ರಯಾಣದಿಂದ ಅನುಕೂಲ ಆಗ್ತಕ್ಕಂಥದ್ದು. ಗುರು ಜ್ಞಾನಕಾರಕ ಆಗಿರೋದ್ರಿಂದ ಮೇಷ ಲಗ್ನದವರಿಗೆ ಸ್ವಲ್ಪ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಕರ್ಮಸ್ಥಾನದಾಗಿರ್ತಕ್ಕಂಥದ್ದು. ಎಲ್ಲಾ ವಿಚಾರದಲ್ಲೂ ನೋಡಿದಾಗ ಇಲ್ಲಿ ಕರ್ಮಸ್ಥಾನ ಅಂತ, ಇಲ್ಲಿ 10ನೇ ಸ್ಥಾನ ಅಂತ ಬರಿತೀವಿ. 10ನೇ ಅಧಿಪತಿಯಾಗಿರ್ತಕ್ಕಂಥವನು 11ನೇ ಮನೆ ಲಾಭಸ್ಥಾನ ಇರೋದ್ರಿಂದ ಅಧಿಕಾರ ಪ್ರಾಪ್ತಿ ಕೆಲವರಿಗೆ, ಹಾಗೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಅನೇಕ ವಿಚಾರಗಳು ಅನುಕೂಲಕರವಾಗಿರ್ತಕ್ಕಂಥ ಸಮಯ ಬಂದಿದೆ ವೃತ್ತಿಯಲ್ಲಿ. ಈ ಒಂದು ಕಾಂಬಿನೇಷನ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಶನಿ ದಶ ಬಂದಾಗ ಇನ್ನೂ ಇದು ಹೆಚ್ಚಾಗುತ್ತೆ. ಇದು ಜನರಲ್ ಇರುತ್ತೆ. ಶನಿ ದಶನೇ ಬಂದಾಗ ಇನ್ನೂ ಇದರದ್ದು ಡಬಲ್ ಆಗುತ್ತೆ. ಸೊ 10ನೇ ಮನೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ಒಂದು ಮನೆಯಾಗಿರೋದು, ಲಾಭಸ್ಥಾನ. ಸೊ ಎರಡೂ ಕೂಡ ಶನಿಯ ಮನೆ ಆಗಿರೋದ್ರಿಂದ ಹೆಚ್ಚು ಲಾಭಸ್ಥಾನ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಲಾಭಾಧಿಪತಿಯಾಗಿರ್ತಕ್ಕಂಥ ಶನಿ ಲಾಭದಲ್ಲೇ ಇರೋದ್ರಿಂದ ಅತಿ ಹೆಚ್ಚು ಲಾಭವನ್ನ ತರ್ತಕ್ಕಂಥ ಒಂದು ವಿಚಾರ. ಹಾಗೆ ಕೊನೆಯದಾಗಿ 12ನೇ ಮನೆ ವ್ಯಯಭಾವ ಅಂತ ಕರಿತೀವಿ. ಹಾಗೆ 12ನೇ ಮನೆ ಅನೇಕ ವಿಚಾರದಲ್ಲಿ ದುಡ್ಡು ಪೋಲಾಗೋದೊಂದಿದ್ರೆ, ಆದರೆ ಮೆಡಿಟೇಷನ್ನು, ಆಧ್ಯಾತ್ಮಿಕ, ಜ್ಯೋತಿಷ್ಯ ಶಾಸ್ತ್ರ ಇಂಥ ವಿಚಾರದಲ್ಲಿರೋರಿಗೆ ಲಾಭ ಜಾಸ್ತಿ ಬರುತ್ತೆ. ಯಾಕಂದ್ರೆ ಆ 12ನೇ ಅಧಿಪತಿ ಲಗ್ನದಲ್ಲಿರೋದ್ರಿಂದ ಅನುಕೂಲವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ತೋರಿಸ್ತಕ್ಕಂಥ ವಿಚಾರ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಗುರು ಜ್ಞಾನಕಾರಕ ಆಗಿರೋದ್ರಿಂದ 12ನೇ ಅಧಿಪತಿ ಲಗ್ನದಲ್ಲಿರೋದ್ರಿಂದ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ಯೋಗಾಭ್ಯಾಸ ಅಥವಾ ಜ್ಯೋತಿಷ್ಯ ಶಾಸ್ತ್ರ, ವೇದಶಾಸ್ತ್ರ ಅಥವಾ ರಿಸರ್ಚ್ ಅಥವಾ ಸೈಂಟಿಫಿಕ್ ಅನಾಲಿಸಿಸ್, ಮತ್ತೆ ಡಾಕ್ಟರ್ಗಳಿಗೆ ಹೊಸ ಹೊಸ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಇಂಜಿನಿಯರ್, ಡಾಕ್ಟರ್ ಅವರಿಗೆಲ್ಲ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತಂದು ಇಡ್ತಕ್ಕಂಥ ಒಂದು ವಿಚಾರ. ಇದು ಇಷ್ಟು ಮೇಷ ಲಗ್ನ. ಹಾಗೆ ಏಪ್ರಿಲ್ 22ನೇ ತಾರೀಕು ಕನ್ನಡದ ವಿಚಾರಗಳಿರ್ತಕ್ಕಂಥದ್ದು. ಕನ್ನಡದಲ್ಲಿ ನಕ್ಷತ್ರ ನಾಡಿ 101ನೇ ಬ್ಯಾಚ್ ಮಾಡ್ತಾ ಇದೀವಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.